ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸಿಂಪಲ್ ಆಗಿ ಆಲೂಗೆಡ್ಡೆ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಯಾರು ತಿನ್ನಲ್ಲ ಅಂತಾರೋ ಅಂತವರಿಗೆ ಈ ರೀತಿ ಫ್ರೈ ಮಾಡ್ಕೊಟ್ರೆ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಆಲೂಗೆಡ್ಡೆ ಫ್ರೈ ಎಲ್ಲದಕ್ಕೂ ಸೂಪರ್ ಆಗಿರುವ ಕಾಂಬಿನೇಷನ್ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಈ ಆಲೂಗೆಡ್ಡೆ ಸ್ನಾಕ್ಸ್ ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದ್ 4 ರಿಂದ 5 ಆಲೂಗೆಡ್ಡೆನ ಮೀಡಿಯಂ ಸೈಜ್ ಆಲೂಗೆಡ್ಡೆನ ತಗೊಂಡಿದ್ದೀನಿ. ನೀವೇನಾದ್ರೂ ದಪ್ಪ ಗಾತ್ರ ತಗೊಂಡಿದ್ದೀರಾ ಅಂತ ಹೇಳಿದ್ರೆ 2 ರಿಂದ 3 ಆಲೂಗೆಡ್ಡೆನ ತಗೊಳ್ಳಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆಲೂಗೆಡ್ಡೆನ ತಗೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜ್ 4 ರಿಂದ 5 ಆಲೂಗೆಡ್ಡೆನ ತಗೊಂಡು ಮೇಲೆ ಎಲ್ಲ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಈ ಆಲೂಗೆಡ್ಡೆನ ಏನಿಲ್ಲ ಅಂದ್ರೂ 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೊಂಡು ಒಂದ್ ಬೌಲ್ಗೆ ನೀರ್ ಹಾಕಿ ಇಟ್ಕೋಬೇಕು. ಇಲ್ಲ ಹಂಗೇನೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇಗ ಕಪ್ಪಾಗ್ಬಿಡುತ್ತೆ. ಇಲ್ಲ ಬೇಗ ಕಟ್ ಮಾಡಿ ಈ ತರ ತವಾದಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ ಕಟ್ ಮಾಡಿದ ನಂತರ ಒಂದು ನೀರಿನ ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ನೋಡಿ, ಇವಾಗ ನಾನಿಲ್ಲಿ ಈ ತರ ರೌಂಡ್ ಶೇಪ್ ಅಲ್ಲಿ ಈ ತರ ಹ್ಯಾಂಗರ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ. ನಾವು ಚಿಪ್ಸ್ಗೆಲ್ಲ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಆ ಮೀಡಿಯಂ ಅಳತೆಯಲ್ಲಿ ನಾನು ಇದನ್ನ ಈ ತರ ಕಟ್ ಮಾಡಿ ಒಂದ್ ಪ್ಲೇಟ್ಗೆ ಇಟ್ಕೊಂಡಿದೀನಿ. ಇವಾಗ ಬನ್ನಿ ಇದನ್ನ ಕಟ್ ಮಾಡಿರುವಂತಹ ಆಲೂಗೆಡ್ಡೆನ ಉಪಯೋಗಿಸಿ ಯಾವ ರೀತಿ ತವಾ ಫ್ರೈ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಗ್ಯಾಸ್ ಅನ್ನ ಆನ್ ಮಾಡಿ ಒಂದು ದೊಡ್ಡ ತವನ ಇಟ್ಕೊಂಡಿದೀನಿ. ಈ ತವಾ ಫ್ರೈ ಮಾಡಕ್ಕೆ ಸ್ವಲ್ಪ ದೊಡ್ಡದು ತವನ ಇಟ್ಕೋಬೇಕು. ಫ್ರೈ ಮಾಡಕ್ಕೆ ಅದು ಆಲೂಗೆಡ್ಡೆ ಎಲ್ಲ ಕ್ಲೀನ್ ಆಗಿ ಬೇಯ್ಬೇಕಲ್ಲ, ಅದಕ್ಕೋಸ್ಕರ ದೊಡ್ಡ ತವನ ಇಟ್ಕೊಂಡಿದೀನಿ. ನೋಡಿ, ತವಾ ಬಿಸಿಯಾಗಿದ ನಂತರ ಏನಿಲ್ಲ ಅಂದ್ರೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಗ್ಯಾಸ್ ಅನ್ನ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಒಂದೊಂದೇ ಈ ತರ ಎಲ್ಲಾ ಕಡೆನೂ ಈ ತರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದ್ರ ಮೇಲೆ ಒಂದು ಹಾಕಕ್ ಹೋಗ್ಬಾರ್ದು, ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಆಲೂಗೆಡ್ಡೆನ ಹಾಕೋಬೇಕಾಗುತ್ತೆ. ನೋಡಿ, ಈ ತರ ಹಾಕೊಂಡಿದ ನಂತರ ಇವಾಗ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಆಲೂಗೆಡ್ಡೆನ ಎರಡೂ ಕಡೆ ಸೈಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರಗಂಟ ಈ ತರ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಯಾರು ಸಾಂಬಾರಲ್ಲಿ ಆಲೂಗೆಡ್ಡೆ ತಿನ್ನಲ್ಲ ಅಂತ ಹೇಳ್ತಾರೋ ಅವರಿಗೆ ಈ ತರ ತವಾ ಫ್ರೈ ಮಾಡ್ಕೊಟ್ರೆ ಯಾವತ್ತೂ ರುಚಿನೇ ಮರೆಯಲ್ಲ, ಅಷ್ಟು ಟೇಸ್ಟಿಗೆ ಕೂಡ ಇರುತ್ತೆ. ಈ ತವಾ ಫ್ರೈನ ರಸಂ ಜೊತೆಗೆ, ಊಟದ ಜೊತೆನೆ, ಹಾಗೆ ಸ್ನಾಕ್ಸ್ ರೀತಿಯಾಗೂ ತಿನ್ಕೋಬಹುದು. ಅಷ್ಟು ಟೇಸ್ಟ್ ಅಲ್ಟಿಮೇಟ್ ಆಗಿ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಆಲೂಗೆಡ್ಡೆ ಎಣ್ಣೆಯಲ್ಲಿ ಉಪ್ಕೊಂಡು ಬರ್ತಾ ಇದೆ ಅಂತ. ಇಷ್ಟು ಗಂಟ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಅನ್ನ ನಾವು ಲೋ ಮೀಡಿಯಂ ಅಲ್ಲಿ ಇಟ್ಕೊಂಡು ಎರಡೂ ಸೈಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಮೀಡಿಯಂ ಹುರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಸ್ವಲ್ಪ ತೆಳುವಾಗಿ ಈ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿರ್ತೀವಲ್ಲ, ಹೈ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ ಸೈಡ್ ಬೆಂದಿದ ನಂತರ ಇನ್ನೊಂದ್ ಸೈಡ್ ಬೇಯಬೇಕಾದ್ರೆ ಈ ಗ್ಯಾಸ್ ಉರಿಯನ್ನ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಇಷ್ಟು ಪರ್ಫೆಕ್ಟ್ ಆಗಿ ಎರಡೂ ಕಡೆ ಸೈಡು ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ನಮ್ಗೆ ಇಷ್ಟು ಪರ್ಫೆಕ್ಟ್ ಆದ್ರೆ ಸಾಕು. ಇವಾಗ ಮೇಲಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಅನ್ನ ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ ಏನು ಆಫ್ ಮಾಡಕ್ಕೆ ಹೋಗ್ಬಾರ್ದು. ಈ ಮಸಾಲೆ ಎಲ್ಲ ಹಾಕಿದ ನಂತರ ಈ ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಚೆನ್ನಾಗಿ ಹಿಡಿಬೇಕು. ಸೊ ಅದಕ್ಕೋಸ್ಕರ ನಾವು ಇದನ್ನ 3 ರಿಂದ 4 ನಿಮಿಷ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ತರ ನೀಟಾಗಿ ನಿಧಾನವಾಗಿ ಒಂದಕ್ಕೊಂದು ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು. ಆ ತರ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈ ತವಾ ಫ್ರೈನ ಏನಾದ್ರೂ ಚಿಕ್ಕ ಮಕ್ಕಳಿಗೆ ಏನಾದ್ರು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅಚ್ಕಾರದ ಪುಡಿನ ಸ್ಕಿಪ್ ಮಾಡಿ ಬರೀ ಅರಿಶಿನ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಕೊಡ್ಬೋದು. ಟೇಸ್ಟ್ ಸೂಪರ್ ಆಗಿ ಕೂಡ ಇರುತ್ತೆ. ನೋಡಿ, ಇವಾಗ ಪರ್ಫೆಕ್ಟ್ ಆಗಿ ಎಲ್ಲಾ ಆಲೂಗೆಡ್ಡೆಗೂ ಈ ಮಸಾಲೆ ಎಲ್ಲ ಹಿಡಿದಿದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಈವ್ನಿಂಗ್ ಸ್ನಾಕ್ಸ್ ಜೊತೆಗೆ, ಟೀ ಜೊತೆಗೆ, ಚಳಿ ವೆದರ್ಗೆ ಈ ರೀತಿ ಮಾಡ್ಕೊಟ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಖಂಡಿತ ನೀವು ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.